ಬನ್ನಿ ನಮ್ಮ ಅಸ್ತಿತ್ವದ ಬಗ್ಗೆನೇ ಒಂದು ಮೂಲಭೂತ ಪ್ರಶ್ನೆ ಕೇಳೋಣ. ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಘಟನೆ ಏನಾದ್ರೂ ನಡೆದಿಲ್ಲ ಅಂದಿದ್ರೆ ನಮ್ಮ ಇಡೀ ವಾಸ್ತವವೇ ಬೇರೆ ತರ ಇರ್ತಿತ್ತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಅಂಥದ್ದೇ ಒಂದು ಆಳವಾದ ಸವಾಲಿನ ದೇವತಾ ಶಾಸ್ತ್ರೀಯ ಚಿಂತನಾ ಪ್ರಯೋಗದೊಳಗೆ ಇಳಿಯೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಪ್ರಶ್ನೆ ಹೀಗಿದೆ: ಒಂದು ವೇಳೆ ಹೆಲ್ಲೆಲ್ ಅಂದ್ರೆ ಲುಸಿಫರ್ ಪಾಪದ ದಾರಿಯನ್ನೇ ಹಿಡಿದಿಲ್ಲ ಅಂದಿದ್ರೆ ದೇವರು ಮನುಷ್ಯನಾಗಿ ಹುಟ್ಟುವ ಅವಶ್ಯಕತೆ ಆದ್ರೂ ಏನಿತ್ತು? ಈ ಒಂದೇ ಒಂದು ಪ್ರಶ್ನೆ ನಮ್ಮನ್ನ ದೇವತಾಶಾಸ್ತ್ರದ ಅತ್ಯಂತ ಸಂಕೀರ್ಣವಾದ ದಾರಿಯಲ್ಲಿ ಕರ್ಕೊಂಡೋಗುತ್ತೆ. ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ನಾವು ಒಂದು ಮೂಲಭೂತ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಅದೇ ಸ್ವತಂತ್ರ ಇಚ್ಛೆಯ ನಿಜವಾದ ಸ್ವರೂಪ. ನೋಡಿ, ಈ ಮೂಲದ ಪ್ರಕಾರ ದೇವರು ದೇವದೂತರಿಗೆ ಮತ್ತು ಮನುಷ್ಯರಿಗೆ ಕೊಟ್ಟಿದ್ದ ಸ್ವತಂತ್ರ ಇಚ್ಛೆ ಇದೆಯಲ್ಲ, ಅದು ಪರ್ಫೆಕ್ಟ್ ಆಗಿ ಇರ್ಲಿಲ್ವಂತೆ. ಅದೊಂದು ರೀತಿ ಅಪೂರ್ಣ. ಅಷ್ಟೇ ಅಲ್ಲ, ಯಾವಾಗ ಬೇಕಾದ್ರೂ ಪಾಪ ಮಾಡುವ ಸಾಧ್ಯತೆಯನ್ನ ತನ್ನೊಳಗೆ ಇಟ್ಕೊಂಡಿತ್ತು. ಇಲ್ಲಿರೋ ಅತಿ ಆಸಕ್ತಿಕರ ವಿಷಯ ಅಂದ್ರೆ ಈ ಎರಡು ಸ್ಥಿತಿಗಳ ನಡುವಿನ ವ್ಯತ್ಯಾಸ. ಒಂದು ಕಡೆ ಪಾಪ ಮಾಡುವ ಸಾಧ್ಯತೆ ಇರೋ ಅನಿಶ್ಚಿತತೆ, ಇನ್ನೊಂದು ಕಡೆ ಆ ಸಾಧ್ಯತೆ ಇಲ್ಲದ ಪರಿಪೂರ್ಣತೆ. ಹಾಗಾದ್ರೆ ಈ ಅಪೂರ್ಣತೆಯಿಂದ ಪರಿಪೂರ್ಣತೆಗೆ ಹೋಗೋದು ಹೇಗೆ? ಇದೇ ಇಲ್ಲಿರೋ ದೊಡ್ಡ ಸವಾಲು. ಅಂದ್ರೆ ಅರ್ಥ ತುಂಬಾ ಸ್ಪಷ್ಟ. ಪಾಪ ಅನ್ನೋದು ಸಿಸ್ಟಂನಲ್ಲಿ ಇದ್ದಕ್ಕಿದ್ದಂತೆ ಬಂದ ಒಂದು ಎರರಲ್ಲ, ಬದಲಾಗಿ ದೇವರ ಸೃಷ್ಟಿಗಳ ಮೂಲ ಸ್ವಭಾವದಲ್ಲೇ ಅದು ಅಡಗಿತ್ತು. ಹಾಗಾದ್ರೆ ಈ ಸ್ವತಂತ್ರ ಇಚ್ಛೆಯ ಸಮಸ್ಯೆಗೆ ದೇವ್ರು ಕೊಟ್ಟ ಪರಿಹಾರವಾದ್ರೂ ಏನು? ಈ ಮೂಲದ ಪ್ರಕಾರ ಉತ್ತರ ಒಂದೇ, ಅದು ಶಿಲುಬೆ. ಇದೇ ನೋಡಿ ಇಡೀ ವಾದಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಕೊಡೋದು. ಅಂದ್ರೆ ಪತನ ಅನ್ನೋದು ಸರಿಪಡಿಸಬೇಕಾದ ಒಂದು ತಪ್ಪು ಅಂತಲ್ಲ, ಬದಲಾಗಿ ಅದೊಂದು ದೊಡ್ಡ ದೈವಿಕ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಬಳಸಿದ ಮೊದಲೇ ಗೊತ್ತಿದ್ದ ಒಂದು ಘಟನೆ. ಶಿಲುಬೆ ಅಂದ್ರೆ ಕೇವಲ ಒಂದು ಘಟನೆ ಅಷ್ಟೇ ಅಲ್ಲ, ಅದೊಂದು ಪಾಠಶಾಲೆ ಇದ್ದಾಗೆ. ಅದು ದೇವರ ಸೃಷ್ಟಿಗಳಿಗೆ ಪ್ರೀತಿ, ನ್ಯಾಯ, ಪಾಪ ಎಷ್ಟು ಕೆಟ್ಟದು ಮತ್ತು ನಿಯಮ ಮುರಿದರೆ ಏನಾಗತ್ತೆ ಅನ್ನೋ ಪಾಠಗಳನ್ನ ಕಲಿಸಿ ಅವರ ಇಚ್ಛೆಯನ್ನ ಪರ್ಫೆಕ್ಟ್ ಮಾಡೋ ಒಂದು ಮಾಧ್ಯಮವಾಗಿತ್ತು. ಈ ಮಾತು ಇದರ ಹಿಂದಿನ ತರ್ಕವನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಸ್ವತಂತ್ರ ಇಚ್ಛೆ ಇರೋ ಜೀವಿಗಳಿಗೆ ಒಂದು ಆಯ್ಕೆ ಮಾಡಕ್ಕೆ ಒಂದು ಬಲವಾದ ಕಾರಣ ಬೇಕು. ಶಿಲುಬೆ ಆ ಕಾರಣವನ್ನ ಕೊಡ್ತು. ಆದ್ರೆ ಈ ಯೋಜನೆ ಪೂರ್ತಿಯಾಗೋಕೆ ಶಿಲುಬೆ ಒಂದೇ ಸಾಕಾಗಲ್ಲ. ಇನ್ನೊಂದು ಬಹಳ ಮುಖ್ಯವಾದ ಭಾಗ ಇದೆ: ಅವತಾರ. ಅಂದ್ರೆ ಸೃಷ್ಟಿಕರ್ತನೆ ಯಾಕೆ ಸೃಷ್ಟಿಯಾಗ್ಬೇಕಾಯ್ತು? ಈ ಪ್ರಶ್ನೆನೇ ನಮ್ಮನ್ನ ಈ ವಾದದ ಮುಂದಿನ ಹಂತಕ್ಕೆ ಕರ್ಕೊಂಡ್ಹೋಗುತ್ತೆ. ಬರೀ ಅಧಿಕಾರದಿಂದ ಆಳೋದು ಬಿಟ್ಟು ಪ್ರೀತಿಯಿಂದ ಆಳಕ್ಕೆ ಈ ಬದಲಾವಣೆ ಯಾಕೆ ಬೇಕಿತ್ತು? ನೋಡಿ, ತತ್ವ ತುಂಬಾ ಸರಳ, ಆದರೆ ಬಹಳ ಶಕ್ತಿಯುತವಾದದ್ದು. ತಾನು ಮಾಡಿದ ನಿಯಮವನ್ನ ತಾನೇ ಪಾಲಿಸದ ರಾಜ ಪ್ರೀತಿಯಿಂದ ಆಳ್ವಿಕೆ ಮಾಡೋಕ್ಕಾಗಲ್ಲ. ನಿಜವಾದ ಅಧಿಕಾರ ಬರುವುದು ಆದೇಶದಿಂದಲ್ಲ, ಆದರ್ಶದಿಂದ. ಹಾಗಾದ್ರೆ ದೇವ್ರು ಮನುಷ್ಯನಾಗಿ ಬಂದಿದ್ರ ಹಿಂದಿನ ಲಾಜಿಕ್ ಏನು? ಮೊದಲನೇದಾಗಿ, ದೇವ್ರು ಆಳೋದು ಪ್ರೀತಿಯ ನಿಯಮದಿಂದ. ಎರಡನೇದಾಗಿ, ಆ ನಿಯಮ ಪಾಲಿಸೋದು ಹೇಗೆ ಅಂತ ತೋರ್ಸೋಕೆ ತಾನೇ ಒಂದು ಸೃಷ್ಟಿಯಾಗುತ್ತಾನೆ. ಮೂರನೇದಾಗಿ, ಇದರಿಂದ ಆ ನಿಯಮ ನ್ಯಾಯಬದ್ಧ ಮತ್ತು ಪಾಲಿಸೋಕೆ ಸಾಧ್ಯ ಅಂತ ಪ್ರೂವ್ ಆಗತ್ತೆ. ಕೊನೆಗೆ ಈ ಉದಾಹರಣೆಯನ್ನ ನೋಡಿ ಬೇರೆ ಜೀವಿಗಳು ಮನಃಪೂರ್ವಕವಾಗಿ ಅದನ್ನ ಪಾಲಿಸ್ತಾರೆ. ಸರಿ, ಈಗ ನಾವು ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದೀವಿ. ನಾವು ಇದುವರೆಗೆ ನೋಡಿದ್ದು ನಡೆದ ಘಟನೆಗಳಿಗೆ ಕೊಟ್ಟ ಪ್ರತಿಕ್ರಿಯೆ ಅಲ್ಲ, ಬದಲಿಗೆ ಇದೆಲ್ಲ ಒಂದು ಪೂರ್ವನಿರ್ಧರಿತ ದೊಡ್ಡ ಯೋಜನೆ. ಈ ಮಾತಿದೆಯಲ್ಲ, ಬಹುಶಃ ಈ ಮೂಲದಲ್ಲಿರೋ ಅತ್ಯಂತ ಪ್ರಭಾವಶಾಲಿ, ಸ್ವಲ್ಪ ಶಾಕ್ ಕೂಡ ಕೊಡುವಂಥ ಮಾತು. ಅಂದ್ರೆ ಸೃಷ್ಟಿ ಶುರುವಾಗೋಕೆ ಕಾರಣವೇ ಶಿಲುಬೆ. ಇದು ಕೇಳಿದಾಗ ತಲೆಗೆ ಬರುವ ಪ್ರಶ್ನೆ ಏನು? ಹಣೆಬರಹಕ್ಕೂ ನಮ್ಮ ಆಯ್ಕೆಗಳಿಗೂ ಇರೋ ಸಂಬಂಧವಾದ್ರೂ ಏನು? ಆಯ್ಕೆ ಅನ್ನೋದು ನಿಜವಾಗ್ಲೂ ನಮ್ದಾಗಿತ್ತಾ, ಅಥವಾ ಒಂದು ದೊಡ್ಡ ನಾಟಕದ ಭಾಗವಾಗಿತ್ತಾ? ಸರಿ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ ಮೇಲೆ ನಾವು ಶುರು ಮಾಡಿದ ಮೊದಲ ಪ್ರಶ್ನೆಗೆ ವಾಪಸ್ ಬರೋಣ. ಒಂದು ವೇಳೆ ಅವರಿಬ್ರೂ ಪಾಪ ಮಾಡದೇ ಇದ್ದಿದ್ರೆ ಏನಾಗ್ತಿತ್ತು? ನೋಡಿ, ನಮ್ಮ ದೃಷ್ಟಿಕೋನದಿಂದ ನೋಡಿದ್ರೆ ಈ ಪ್ರಶ್ನೆನೇ ಅರ್ಥಹೀನ. ಯಾಕಂದ್ರೆ ನಮ್ಮ ಮೋಕ್ಷದ ಇಡೀ ಸಿಸ್ಟಮ್ ನಿಂತಿರೋದೇ ಆ ಪತನದ ಮೇಲೆ. ಆ ಒಂದು ಕೊಂಡಿಯನ್ನ ತೆಗೆದ್ಬಿಟ್ರೆ ಇಡೀ ಸರಪಳಿಯೇ ತುಂಡಾಗ್ ಹೋಗುತ್ತೆ. ಕೊನೆಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗದೆ ಇರೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದೊಂದು ಗೋಡೆ ಇದ್ದಾಗೆ. ಅದು ಸೃಷ್ಟಿ ಮತ್ತು ಸೃಷ್ಟಿಕರ್ತನ ದೃಷ್ಟಿಕೋನದ ನಡುವೆ ಇರೋ ಅಜಗಜಾಂತರ ವ್ಯತ್ಯಾಸ. ಹಾಗಾಗಿ ಕೊನೆಗೂ ಈ ಮೂಲ ಕೊಡುವ ಉತ್ತರ ತುಂಬಾ ಸ್ಪಷ್ಟ. ಆ ಪ್ರಶ್ನೆಗೆ ಉತ್ತರ ಕೊಡೋದು ಕಾಲದ ಚೌಕಟ್ಟಿನಲ್ಲಿರೋ ನಾವು ಆ ಚೌಕಟ್ಟಿನ ಆಚೆಯಿರೋ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಹಾಗೆ. ಅದು ಅಸಾಧ್ಯ.
ಹಾಗಾದ್ರೆ ಈ ವಿಶ್ಲೇಷಣೆ ನಮ್ಮ ಮುಂದೆ ಇಡೋ ಕೊನೆಯ ಪ್ರಶ್ನೆಯೇನು? ಎಲ್ಲವೂ ಮೊದಲೇ ಪ್ಲಾನ್ ಆಗಿತ್ತು ಅಂದ್ರೆ ನಮ್ಮ ಆಯ್ಕೆಗಳ ನಿಜವಾದ ಅರ್ಥವಾದರೂ ಏನು? ಇದು ಯೋಚಿಸ್ಬೇಕಾದ ವಿಷಯ.